PL2ಗಳು ಬಂದಿದ್ರು, ನಿಮ್ಮೆಲ್ಲರನ್ನೂ ಕರೆಸ್ತಾರೆ. ಆದ್ರೆ ಆನ್ ಗ್ರೌಂಡ್ ಮೊದಲನೇ ದಿನ ಆಕ್ಟಿವಿಟಿ ಪ್ರಾರಂಭ ಆಗಿದೆ. PLOಗಳು ಮತ್ತೆ ಕಾಂಗ್ರೆಸ್ನ PL2ಗಳು ಇಲ್ಲಿ ತಹಸೀಲ್ದಾರ್ ನಮಗೆ ದಾರಿ ತಪ್ಪಿಸಿ ಕಳಿಸೋದು. ಅಲ್ಲಿ ನೋಡಿದ್ರೆ ತಳಮಟ್ಟದಲ್ಲಿ, ಹಳ್ಳಿಗಳಲ್ಲಿ, ವಾರ್ಡ್ ಮಟ್ಟದಲ್ಲಿ, ಬೂತ್ಗಳಲ್ಲಿ ಫಾರಂನ ಹಂಚತಕ್ಕಂತ ಪ್ರಕ್ರಿಯೆಗಳು ನಮ್ಮನ್ನ ಬಿಟ್ಟು ದಾರಿ ತಪ್ಪಿಸಿ ಮಾಡಿದ್ರು. ವಿಚಾರ ತಿಳಿತಾ ಇದ್ದಂಗೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾತಾಡಿದೆ. ಒಂದ್ ಹೆಣ್ಣು ಮಗಳಿದ್ದಾರೆ, ಒಂದ್ ಹೆಣ್ಣು ಮಗಳಿಗೆ ಗೌರವಯುತವಾಗಿ ಮಾತನಾಡಬಹುದು, ಮಾತನಾಡ್ತಾರೆ. ಆದ್ರೆ ಒಂದು ಅಧಿಕಾರಿಗಳಾದ ಮಾತ್ರಕ್ಕೆ ನೀವೇನ್ ಮೇಲಿಂದ ಉದುರು ಬಂದಿರ್ತಕ್ಕಂಥವ್ರಲ್ಲ. ನೀವು ನಮ್ಮಲ್ಲೇ ಜನಸಾಮಾನ್ಯರ ಪರವಾಗಿ ದುಡಿತಕ್ಕಂಥದಕ್ಕೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಈ ರೀತಿ ಮತ್ತಿನ್ಯಾರಿಗೋ ಚಾಕರಿ ಮಾಡ್ತಕ್ಕಂಥದಕ್ಕೆ, ಮತ್ತಿನ್ಯಾರೋ ಮುಲಾಜ್ಗೆ ಇವತ್ತು ನೀವು ಒಳಗಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿಯಲ್ಲ ಅಂತಕ್ಕಂಥದನ್ನ ಅವರ ಲೋಪದೋಷಗಳನ್ನ ಅವ್ರಿಗೆ ದೂರವಾಣಿ ಮೂಲಕ ನಾನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಎಷ್ಟು ಉತ್ತರದಿಂದ ಮಾತಾಡ್ತಾರೆ ಅಂದ್ರೆ ಲೋಪವೇ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರ್ತಾರೆ. DC ಅವರಿಗೆ ಫೋನ್ ತಗೊಂಡು ಹೇಳಿದೆ, ಸರ್ ಎಚ್ಚರಿಕೆ ಇರಲಿ, ಇದು ಮೊದಲನೇ ಬಾರಿ ಈ ರೀತಿ ನಡೆದಿದೆ, ಮೊದಲನೇ ದಿನ ಆಗಿರೋದಕ್ಕೆ ನಾನು ಸುಮ್ಮನೆ ಆಗ್ತೇನೆ. ಮತ್ತೆ ಪದೇ ಪದೇ ಈ ರೀತಿ ನೀವೇನಾದ್ರೂ ಮುಂದೆ ವರ್ಸಿದ್ರೆ ನಾವು ಬೇರೆ ರೀತಿ ಇವತ್ತು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥದ್ದ DC ಅವ್ರಿಗೂ ಕೂಡ ಮಾತನಾಡ್ತಾರೆ. ಇಲ್ಲ, ನಾನೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೇನೆ, PLOಗಳು ಮತ್ತೆ PLOಗಳನ್ನ ಆ ಗ್ರೂಪ್ ನಲ್ಲಿ ಇಟ್ಟು ನಾನೇ ಪರ್ಸನಲಿ ಅದನ್ನ ಮಾನಿಟರ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು DC ಅವರು. ತದನಂತರ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನೈಜ ದೃಶ್ಯಾವಳಿಗಳನ್ನ ತಾವು ನೋಡಿದ್ದೀರಿ. ಮೆಹಬೂಬ್ ನಗರ, ಟಿಪ್ಪು ನಗರ, ಇನ್ಯಾವುದಪ್ಪ ನಗರಗಳು, ನನಗೊಂದೊಂದ್ಸಲಿ ಭಯ ಆಗೋದೇನು ಗೊತ್ತಾ, ರಾಮನಗರದ ಹೆಸರು ಮುಂದೆ ರಪ್ಪಿ ತಪ್ಪಿ ರಹೀಂ ನಗರ ಆಗ್ಬಿಡ್ತದೆ ಅಂತಕ್ಕಂಥ ಆತಂಕ ಸೃಷ್ಟಿಯಾಗ್ಬಿಟ್ಟೈತೆ. ತಪ್ಪು ತಿಳ್ಕೊಬೇಡಿ ಹಿಂಗ್ ಅಂತೀನಿ ಅಂತ. ಈ 3 ಮುಸಲ್ಮಾನರ ವಾರ್ಡ್ಗಳಲ್ಲಿ ಸೇರ್ತಕ್ಕಂಥ ಬೂತ್ಗಳೇನಿದೆ, ನಿನ್ನೆ ದಿನ ನಮ್ಮ PL2ಗಳು ಪಾಪ ಅಲ್ಲೊಂದಷ್ಟು ಜನ ಹೋಗಕ್ಕೂ ಕಷ್ಟ, ಒಳಗಡೆ ಒಂದ್ ರೀತಿ ಭಯದ ವಾತಾವರಣ. ಮುಂದೆ ಪೊಲೀಸ್ ಫೋರ್ಸ್ ಡಿಪ್ಲಾಯ್ಮೆಂಟ್, ಪೊಲೀಸ್ ಫೋರ್ಸ್ ಅಂದ್ರೆ ಸ್ಟೇಟ್ ಪೊಲೀಸ್ ಫೋರ್ಸ್ ಆಗೋದಿಲ್ಲ, ಪಾಪ ಎಲ್ಲ ಶಾಮೀಲಾಗವ್ರಲ್ಲ. ಮುಖ್ಯಮಂತ್ರಿಗಳ ಅಡಿಯಲ್ಲಿ ಹೇಳಲ್ಲ ಮನೆಯಣ್ಣ ಚಾಕ್ರಿ ತೊಳೆಯಕ್ಕಿರಿ ನೀವು ಅಂತ, ಅಷ್ಟಕ್ಕೆ ಲಾಯಕು. ಬಹುಶಃ ನಮ್ಮ PL2ಗಳು ಪಾಪ ನಿನ್ನೆ ನುಗ್ಗಿ ಒಳಗಡೆ ಆ ವಿಡಿಯೋಗಳು ಮಾಡ್ಕೊಂಡ್ ಬಂದ್ರಲ್ಲ. ನಿಮ್ಮೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶಬಾಸ್ಗಿರಿಯನ್ನ ಹೇಳ್ಬೇಕಾಗ್ತದೆ. ನೀವು ಮಾಡಿರ್ತಕ್ಕಂಥ, ತೋರಿಸಿರ್ತಕ್ಕಂಥ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚಬೇಕಾಗ್ತದೆ. ನನ್ಗೆ ಗೊತ್ತಿದೆ ಒಳಗಡೆ ವಾತಾವರಣ ಹೆಂಗಿದೆ ಅಂತ. ಆದ್ರೂ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದ್ರಿ. ಆಮೇಲೆ ಒಂದು ವಿಚಾರ ಹೇಳ್ತೇನೆ, ಇವತ್ತು ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ DC ಆದಂತವ ಆ ಮನುಷ್ಯನಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಜನತಾದಳ ಪಕ್ಷಕ್ಕೆ JDS ನ ಕಾರ್ಯಗಾರ ಮಾಡಿರ್ತಕ್ಕಂಥವ್ನು ಇಲ್ಲಿ ನಿಂತಿದ್ದೀನಿ, ನಿಖಿಲ್ ಕುಮಾರಸ್ವಾಮಿ. SIR ನ ರೂಲ್ ಬುಕ್ ಅಲ್ಲಿ ಏನೇನಿದೆ ಅಂತಕ್ಕಂಥದ್ದು ಸಂಪೂರ್ಣ ವಿವರ ನನ್ನ ಹತ್ರ ಇದೆ, ಮಾಹಿತಿ ಕೊಡ್ತಾ ಇಲ್ಲ ಈ ನಿಖಿಲ್ ಕುಮಾರಸ್ವಾಮಿಗೆ. ಹತ್ತತ್ರ 100 ಕ್ಷೇತ್ರ ಕಾರ್ಯಗಾರ ಮಾಡಿರ್ತಕ್ಕಂಥವ್ನು ನಾನು. DC ನನಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲ ಸರ್, ಈ ತರ ಎಲ್ಲೆಲ್ಲೋ ಕೂತ್ಕೊಂಡು ಮದುವೆ ಮನೆಗಳಲ್ಲಿ ಮತ್ತಷ್ಟು ಸಮುದಾಯ ಭವನಗಳಲ್ಲಿ ಬೇಕಾಗಿದ್ದ ಕಡೆ ಕಾಂಗ್ರೆಸ್ನವರು PLOಗಳ ಜೊತೆ ಶಾಮೀಲಾಗಿ ಹಂಚ್ತಾ ಇದಾರಂತೆ ನೋಡಿ ಫಾರ್ಮ್ಗಳನ್ನ. ಅಂದ್ರೆ ನನಗೆ ದಾರಿ ತಪ್ಪತಕ್ಕಂತ ಪ್ರಯತ್ನ ಮಾಡ್ತಾರೆ DC ಅವರು. ಇಲ್ಲ ಸರ್, ನಾವು VFCಗಳು ಮಾಡಿದೀವಿ. VFCಗಳು ಏನಂದ್ರೆ ಅದ್ ಮುಂದೆ ಹೋಗ್ತಾ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಿರ್ತದೆ, ಮನೆಗಳಿಗೆಲ್ಲ ಗೊತ್ತಿದೆ. VFCಗಳಲ್ಲಿ ಹಂಚಿರೋದಂತೆ ಅಂತಂದ್ರು. ನಾನು ಒಂದ್ ಸೆಕೆಂಡ್ ಶಾಕ್ ಆಗ್ಬಿಟ್ಟೆ. ತೆಗೆದೆ ರೂಲ್ ಬುಕ್ ನ, ಮತ್ತೆ ತೆಗೆದು ವಾಟ್ಸ್ಆಪ್ ಅಲ್ಲಿ ಕಳಿಸ್ದೆ ಏನಿದೆ ರೂಲ್ ಬುಕ್ ಅಲ್ಲಿ ಅಂತ. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅರಿವಿದೆ, ಫಾರಂಗಳನ್ನ ಹಂಚಿಕೆ ಮಾಡಬೇಕಾದಂತ ಸಂದರ್ಭದಲ್ಲಿ 3 ಪಕ್ಷದ PL2ಗಳು PLOಗಳ ಜೊತೆ ಬೂತ್ ಲೆವೆಲ್ಗೆ ಹೋಗಿ 3 ಬಾರಿ ಹೋಗ್ತಕ್ಕಂಥದಕ್ಕೆ ಅವಕಾಶ ಇದೆ. 3 ಬಾರಿನೂ ಏನಾದ್ರೂ ಸಿಕ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಅಲ್ಲೊಂದು ರೆಡ್ ಫ್ಲಾಗ್ ಅನ್ನ ಅಂಟಿಸಿ ಡೋರ್ಗೆ, ತದನಂತರ ಅಲ್ಲಿ ಒಂದು ಫಾರ್ಮ್ ಅನ್ನ ಇಟ್ಟು ಬರ್ತಾರೆ. ಅದಾದ್ಮೇಲೂ ಯಾರು ಕೂಡ ಬಂದು ಪ್ರತಿಕ್ರಿಯಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಅವರನ್ನ ವೋಟರ್ ಲಿಸ್ಟ್ ಇಂದ ಹೊರಗಡೆ ಇರ್ತಾರೆ. ಇದು ಇರ್ತಕ್ಕಂಥ ವಿಚಾರ. ಮನೆಗೆ ತೆರಳಿ ಫಾರ್ಮ್ ಅನ್ನ ಕೊಡ್ತಕ್ಕಂಥ ಪ್ರಕ್ರಿಯೆ ಆಗಬೇಕು. ಇಲ್ಲಿ ಈ ಪುಣ್ಯಾತ್ಮ DC ಅದ್ಯಾವ ಹೊಸ ಕಾನೂನು ಬರೆದ್ಬಿಟ್ಟವನೇ ಈ ಮನುಷ್ಯನೇ. ಇಲ್ಲ ಸರ್, VFCಗಳೆಲ್ಲ ಫಾರ್ಮ್ ಕೊಡಬಹುದು ಅಂತಾರೆ. VFCಗಳು ಏನಪ್ಪಾ ಅಂದ್ರೆ
ಈಗ ಹಳ್ಳಿಗಳಲ್ಲಿ ಕೆಲವೊಂದಷ್ಟು ಜನ ವಿದ್ಯಾವಂತರು ಇರ್ಲಿಕ್ಕಿಲ್ಲ ಅಂತವರು ಫಾರ್ಮ್ ನೀವು ಮನೆಗಳಲ್ಲಿ ಇಸ್ಕೊಳ್ತೀರಿ. ಆ VFCಗಳು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ 2800 ಸೆಂಟರ್ಗಳು ಮಾಡಿದ್ದಾರೆ. ಆ ಸೆಂಟರ್ಗಳಲ್ಲಿ PLA 2ಗಳು BLOಗಳ ಸಮ್ಮುಖದಲ್ಲಿ, ಹಾಗೆ ಮತ್ತೆ ಹೇಳ್ತೇನೆ, 3 ಪಕ್ಷದ PLA 2ಗಳ ಸಮ್ಮುಖದಲ್ಲಿ BLO ಎದುರಾಗಿ ಅದನ್ನ ಫಾರ್ಮ್ ಅನ್ನ ಎದುರುಗಡೆ ಫಿಲ್ ಮಾಡ್ತಕ್ಕಂಥದ್ದನ್ನ 3 ಪಕ್ಷದ PLA 2ಗಳು ಗಮನಿಸಬೇಕಾದಂತ ವಿಚಾರ ಇದು. ಆಮೇಲೆ ಫಾರ್ಮ್ಗಳು ಸೆಂಟ್ರಲ್ ಗವರ್ಮೆಂಟ್ ಬಹಳ ಸ್ಟ್ರಿಕ್ಟ್ ಮಾಡಿದೆ. ಸ್ವೇಚ್ಛಾಚಾರವಾಗಿ ಫಾರ್ಮ್ಗಳು ಕೊಡ್ತಾ ಇಲ್ಲ. ಗೊತ್ತಿದೆ ಇಂಥ ಪ್ರಕ್ರಿಯೆಗಳು ನಡೀತದೆ ಅಂತ. ಒಂದೇ ಫಾರ್ಮ್ 10 ಫಾರ್ಮ್ ಕೊಡೋದಿಲ್ಲ. ಒಂದೇ ಫಾರ್ಮ್ ಅಲ್ಲಿ ಯಾವುದೇ ತಪ್ಪುಗಳಾಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಹಕ್ಕು. ಇದೆಲ್ಲ ಗಾಳಿಗೆ ತೋರಿ ಆಸಾಮಿ ನನ್ನನ್ನೇ ದಾರಿ ತಪ್ಪಿಸೋದಕ್ಕೆ ಒಂದ್ ಸೆಕೆಂಡ್ ನಾನೇ ಬೆರಗಾಗೋದೆ. ಮತ್ತೆ ರೂಲ್ ಬುಕ್ ಕಳಿಸ್ಕೊಟ್ರೆ, ಸಾರಿ ಸರ್ ನನಗೆ ಗೊತ್ತಾಗ್ಲಿಲ್ಲ ಸರ್, ಇವರಮ್ಮನೆ IAS ಆಫೀಸರ್ ನೀವು, UPSC ಎಕ್ಸಾಮ್ಗಳು KPSC ಎಕ್ಸಾಮ್ಗಳು ಏನು 5-6 ಪಟ್ಟಿ ಜನ ಬರೆಯಕ್ಕಾಯ್ತದೇನ್ರಿ? ಅದಕ್ಕೆ ಅಲ್ವೇನ್ರಿ ಇವತ್ತು ನೀವು ಪಾಸ್ ಆಗಿ IAS ಆಫೀಸರ್ ಆಗಿ ಇಲ್ಲಿ ಕೂತಿರೋದು? ಅಲ್ಲಪ್ಪ, ನಿಖಿಲ್ ಕುಮಾರಸ್ವಾಮಿ ಏನೋ ಹೇಳಿದೆ ಮರ RTC, ಇನ್ಯಾರೋ ಪಾಪ ಓದು ಬರ ಬರದೇ ಇರ್ತಕ್ಕಂಥವ್ರು, ಇನ್ಯಾರೋ ಪಾಪ ಇನ್ಫಾರ್ಮೇಶನ್ ಕೊರತೆ ಇರ್ತಕ್ಕಂಥವ್ರು, ಇನ್ನು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಸೋರ್ಸ್ ಇರ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಾಗ್ಬಿಟ್ರೆ ಹೌದೇನಪ್ಪ ಅಂತ ಅನ್ಕೊಂಡ್ಬಿಡುದು. ಆ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳಳ್ಳಿ ನಂಬಿಸ್ಬಿಟ್ಟ ಆ ವ್ಯಕ್ತಿ. ನಾನ್ ನಂಬಲಿಲ್ಲ, ನಂಬಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಇಲ್ಲಿರ್ತಕ್ಕಂಥ DC ವರ್ತನೆ. ಈಗ SP ಅವ್ರಿಗೆ ಕರೆ ಮಾಡಿದ್ರು, ಮಾತಾಡಿದೆ. DC ಅವರು ಇಲ್ಲವಂತೆ. ಯಾಕಪ್ಪ ಅಂದ್ರೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಠದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನಂದು ಯಾವುದೇ ಪೆನ್ನು ಪೇಪರ್ ಅಲ್ಲಿ ಹಸ್ತಕ್ಷೇಪಣೆ ಇರಲಿಲ್ಲ. ಆದ್ರೆ ಆಡಳಿತ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಹಿಂದಿನಿಂದ ನಿಂತ್ಕೊಂಡು ತಿಳ್ಕೊಂಡಿದ್ದೀನಿ. ತಕ್ಕ ಮಟ್ಟಕ್ಕೆ ನನಗೂ ಗೊತ್ತಿದೆ. ಅದೇನು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ? ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ DC ಕೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಮಗೆ ಮತ ಇಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪು ಇವತ್ತು ರಾಜ್ಯದಲ್ಲಿ ನಿನ್ನೆ ದಿನ ಮಾಧ್ಯಮದ 9 ಗಂಟೆ ನ್ಯೂಸ್ ಅನ್ನ ನೀವೇನಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ನೀವು ರಾಜೀನಾಮೆ ಬಿಸಾಕಿ ಇವತ್ತು ಇಲ್ಲಿಂದ ತಲೆ ಮರೆಸ್ಕೊಂಡು ರಾಜ್ಯ ಬಿಟ್ಟು ಹೋಗಬೇಕಾಗಿತ್ತು. ಮಿಸ್ಟರ್ DC, ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ದಿದ್ರೆ ನಿಮಗೆ ನಿನ್ನೆ 9 ಗಂಟೆಯಲ್ಲಿ ಬಂದಂತ ನ್ಯೂಸ್ ನೋಡ್ಬೇಕಾಗಿತ್ತು. ತಾವುಗಳು ಏನೇನು ಬಂತು, ಏನೇನು ಮಾತನಾಡಿದ್ರು, ಯಾವ ರೀತಿ ನಡ್ಕೊತಾ ಇದಾರೆ ಇಲ್ಲಿ ಇರ್ತಕ್ಕಂಥ DC ಅಂತ ಇವತ್ತು ತಲೆ ಮರೆಸ್ಕೊಂಡು ಇಲ್ಲಿ ಬಂದು ಒಂದು ಮೆಮೊರಾಂಡಮ್ ನ ತಗೋಬಾರ್ದು ಅಂತಕ್ಕಂಥದಕ್ಕೆ ಅಲ್ಲೋಗಿ ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ, ಮಠದ ಕಾರ್ಯಕ್ರಮ. ಏನ್ ಮಕ ತೋರ್ಸಕ್ಕೆ ಏನ್ ಮಾಡಕ್ ಹೋಗ್ಬೇಕಪ್ಪ ನೀವು? ಮುಖ್ಯಮಂತ್ರಿಗಳು ನಿಮ್ಮ ಮಕ ನೋಡಿಲ್ವ ಗುರು? ಇಲ್ಲ, ನಮ್ ಜೈಮುತ್ತ